ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಚೆಸ್ಕಾಂ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮುತ್ತಿಗೆ. ವಿದ್ಯುತ್ ಸಮಸ್ಯೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿರುವ ವಿದ್ಯುತ್ ಸಮಸ್ಯೆಯನ್ನು ಪರಿಹರಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಕೊಡಗು ಜಿಲ್ಲಾ ಘಟಕ ಮಡಿಕೇರಿಯ ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿತು. ನಗರದಲ್ಲಿ ಮೆರವಣಿಗೆ ಮೂಲಕ ಸಾಗಿದ ಪ್ರತಿಭಟನಾಕಾರರು ಚೆಸ್ಕಾಂ ನಿಗಮದ ವಿರುದ್ಧ ಘೋಷಣೆಯನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಏಕಾಏಕಿ ಬಿಲ್ ಏರಿಕೆ ಮಾಡುವ ಮೂಲಕ ನಷ್ಟದಲ್ಲಿರುವ ರೈತರು ಮತ್ತು ಬೆಳೆಗಾರರ ನೋವಿನ ಮೇಲೆ ಬರೆ ಎಳೆಯಲಾಗುತ್ತಿದೆ. ತಕ್ಷಣವೇ ವಿದ್ಯುತ್ ಬಿಲ್ಲನ್ನು ಇಳಿಕೆ ಮಾಡಬೇಕು. ಈ ಸಮಸ್ಯೆ ನಿವಾರಣೆಗೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ರೈತರಿಗೆ ಕೊಡಿ ಖಚಿತ 500 ಯೂನಿಟ್ ವಿದ್ಯುತ್ ಉಚಿತ. ರೈತರಿಗೆ ಕೊಡಿ ಖಚಿತ 500 ಯೂನಿಟ್ ವಿದ್ಯುತ್ ಉಚಿತ. ಆನೆಗಳೆಲ್ಲ ಕಾಡಿನಲ್ಲಿ, ರೈತರ ವಿದ್ಯುತ್ ನೀಡಲಿ, ರೈತರಿಗೆ ವಿದ್ಯುತ್ ನೀಡಲಿ. ಅರಣ್ಯ ಇಲಾಖೆ ಬಿಲ್ ನೀಡಲಿ, ಅರಣ್ಯ ಇಲಾಖೆ ವಿದ್ಯುತ್ ನೀಡಲಿ. ರೈತರ ವಿದ್ಯುತ್ ಬಿಲ್ಲು, ರೈತರ ವಿದ್ಯುತ್ ದಾರಿ ಬಿಡಿ, ರೈತರು ಬಂದರು ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ರೈತರು ಬಂದರು ದಾರಿ ಬಿಡಿ. ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ. ರೈತ ಸಂಘಕ್ಕೆ ಜಯವಾಗಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಬೇಕು ಬೇಕು, ಬೇಕೇ ಬೇಕು, ಇಲ್ಲಿಯವರೆಗೆ ಹೋರಾಟ, ಇಲ್ಲಿಯವರೆಗೆ ಹೋರಾಟ. ಈ ಸಂದರ್ಭ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನು ಸೋಮಯ್ಯ, ಜಿಲ್ಲೆಯಲ್ಲಿ ನಿರಂತರವಾಗಿ ವಿದ್ಯುತ್ ಶಕ್ತಿ ಸಮಸ್ಯೆ ತಲೆದೋರಿದೆ. ಕಳೆದ 20 ವರ್ಷಗಳಿಂದ ಎದುರಾಗಿರುವ ಸಮಸ್ಯೆಗೆ ಇಂದಿಗೂ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತೋಟಗಳಲ್ಲಿ ಜಂಗಲ್ ಕ್ಲಿಯರಿಂಗ್ ಮಾಡದೇ ಇರುವುದರಿಂದ ಮರದ ಕೊಂಬೆಗಳು ವಿದ್ಯುತ್ ಲೈನ್ಗೆ ತಗುಲುತ್ತಿವೆ. ಅದರಲ್ಲೂ ದಕ್ಷಿಣ ಕೊಡಗು ಹಾಗೂ ಸೋಮವಾರಪೇಟೆ ತಾಲೂಕಿನಲ್ಲಿ ಜಂಗಲ್ ಕ್ಲಿಯರಿಂಗ್ ಮಾಡದೇ ಇರುವುದರಿಂದ ವೋಲ್ಟೇಜ್ ಸಮಸ್ಯೆ ತಲೆದೋರಿದೆ. ಈ ಕುರಿತು ಚೆಸ್ಕಾಂ ಇಲಾಖಾಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಕ್ರಮ ವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ರೋಡಿಗೆ ತರುವಂಥದ್ದು ನೋಡಿದ್ರೆ ಬಹಳ ಸೂಕ್ತ. ಇನ್ನೊಂದು ವಿಷಯ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಈ ಲೈನ್ ಏನಾದರೂ ಒಂದು ತೆರವುಗೊಳಿಸಬೇಕು. ಹೊಸ ಲೈನ್ಗಳು ಬರುತ್ತೆ, ತೋಟದ ಮಧ್ಯದಲ್ಲಿ ಆ ಲೈನನ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಆ ಡಿಸ್ಕನೆಕ್ಟ್ ಮಾಡಿ ಆದ್ಮೇಲೆ ಆ ಲೈನನ್ನ ಇವರು ತೆಗೆಯೋದೇ ಇಲ್ಲ. ಅದನ್ನ ಏನಾದರೂ ತೆಗಿಬೇಕಪ್ಪ, ನೀವು ಅಲ್ಲಿ ತೆಗಿರಿ, ನಾವು ಏನಾದರೂ ಒಂದು ಲೇಬರ್ ಕ್ವಾರ್ಟರ್ಸೋ ಇನ್ನೊಂದು ಕನ್ಸ್ಟ್ರಕ್ಷನ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಆ ಕಂಬಗಳನ್ನ ಡಿಸ್ಮೆಂಟ್ ಮಾಡಿ ತೆಗೆಯುವಂಥದ್ದು ಗ್ರಾಹಕರೇ ಅದರ ದೊಡ್ಡ ಖರ್ಚನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಕ್ರೈನ್ ತರುವಂಥದ್ದು, ಲೇಬರ್ ತರುವಂಥದ್ದು. ನೋಡಿ, ಒಂದು ಎಲೆಕ್ಟ್ರಿಸಿಟಿ ಲೈನ್ ಕೊಡಬೇಕಾದ್ರೆ 1885 ಟೆಲಿಗ್ರಾಫ್ ಆಕ್ಟ್ ಹೇಳುತ್ತೆ, ಎಲ್ಲಿ ಬೇಕಾದರೆ ಲೈನ್ ತೊಗೊಂಡು ಹೋಗ್ಬೋದು. ಅದನ್ನ ನಮ್ಮ ಎಲೆಕ್ಟ್ರಿಸಿಟಿ ಡಿವಿಷನ್ ಅವರು ಲೈನ್ ಎಲ್ಲಿ ಬೇಕಾದ್ರೆ ಎಳಿಬಹುದು. ನಾವು ಉಚಿತವಾಗಿ ಕೊಡ್ತೀವಿ. ನಮ್ಮ ತೋಟ ಇರಲಿ, ಅದು ಯಾವುದೇ ಖಾಸಗಿ ಜಾಗ ಇದ್ರೆ ಉಚಿತವಾಗಿ ಅವ್ರು ಎಲ್ಲೂ ಬೇಕು ಎಳ್ಕೊಂಡು ಹೋಗ್ತಾರೆ. ಅದೇ ಆ ಲೈನ್ ಡೆಡ್ ಆದಾಗ, ಅದು ಪ್ರಯೋಜನಕ್ಕೆ ಬರದಂಥ ಸಂದರ್ಭದಲ್ಲಿ ಅದನ್ನ ಅಲ್ಲಿಂದ ತೆರವುಗೊಳಿಸಿ ಅಂದ್ರೆ ಅದಕ್ಕೆ ಪುನಃ ರೈತರೇ ಅದಕ್ಕೆ ದುಡ್ಡು ಹಾಕಿ ಅವರ ಸ್ವಂತ ಜವಾಬ್ದಾರಿ ಖರ್ಚು ಮಾಡಿ ತಗೊಳ್ಬೇಕಾದ್ರೆ ರೈತಾಪಿ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಇದಾಗಿದೆ. ಇದನ್ನೆಲ್ಲ ಪಾಲಿಸಿಗಳು ಮಾಡಬೇಕಿಲ್ಲ ರಾಜ್ಯ ಸರ್ಕಾರ ಇರಲಿ, ಚೆಸ್ಕಾಂ ಇಲಾಖೆ ಇರಲಿ, ಇಲ್ಲ ನಮ್ಮ ಲೈನ್ ಹಾಕುವಂಥ KPTCL ಕಂಪನಿಗಳಿರಲಿ, ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪಾಲಿಸಿನ ಬದಲಾವಣೆಗಳು ಮಾಡ್ತಾ ರಾಜ್ಯ ಸರ್ಕಾರ ಇದರ ಜವಾಬ್ದಾರಿಯನ್ನು ತಗೋಬೇಕು. ರೈತ ಸಂಘದ ಪ್ರಧಾನ ಸಂಚಾಲಕ ಸುಭಾಷ್ ಸುಬ್ಬಯ್ಯ, ಖಜಾಂಜಿ ಇಟ್ಟಿರ ಸಬೀತ, ಕಾನೂನು ಸಲಹೆಗಾರರಾದ ಹೇಮಚಂದ್ರ, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಭವಿಕುಮಾರ್, ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷ ಅಲೆಮಾಡ ಮಂಜುನಾಥ್, ಅಮ್ಮತ್ತಿ ಹೋಬಳಿ ಅಧ್ಯಕ್ಷ ಮಂಡ್ಯಪಂಡ ಪ್ರವೀಣ್, ಶ್ರೀಮಂಗಲ ಹೋಬಳಿ ಅಧ್ಯಕ್ಷ ಕಂಬ ಕಾರ್ಯಪ್ಪ ಸೇರಿದಂತೆ 5 ತಾಲೂಕುಗಳ ರೈತ ಸಂಘದ ಪದಾಧಿಕಾರಿಗಳು, ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪುನರ್ವಸತಿ ಸ್ಥಾಪಿಸುವ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ಎಸ್ ಪೊನ್ನಣ್ಣ, ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಮಳೆಗಾಲದಲ್ಲಿ ತೊಂದರೆ ಇರುವ, ಅಂದರೆ ಬೆಟ್ಟದ ಮೇಲೆ ವಾಸಿಸುವ ಸುಮಾರು 70 ಕುಟುಂಬಗಳಿಗೆ ಶಾಶ್ವತ ಪರಿಹಾರ ನೀಡುವ ಉದ್ದೇಶದಿಂದ ವಿರಾಜಪೇಟೆ ಬಿಟ್ಟಂಗಲ ಗ್ರಾಮ ಪಂಚಾಯಿತಿಗೆ ಸೇರಿದ ಅಂಬಟ್ಟಿ ಬಳಿ 8 ಎಕರೆ
ಭೂಮಿಯನ್ನು ವಿರಾಜಪೇಟೆ ಪುರಸಭೆ ಖರೀದಿಸಿದೆ. ಆ ಜಾಗವನ್ನು ನೂತನ ಶಾಸಕ ಎಸ್ ಪೊನ್ನಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು, ಕಾಡು ಮರಗಳು ಬೆಳೆದಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮರವನ್ನು ತೆರವುಗೊಳಿಸುವಂತೆ ಸೂಚಿಸಿದರು. ನಕ್ಷೆಯನ್ನು ವೀಕ್ಷಣೆ ಮಾಡಿದ ಶಾಸಕರು ಮೊದಲು ಮುಂಭಾಗದಲ್ಲಿ ನಿವೇಶನದ ಕಾಮಗಾರಿ ಆರಂಭಿಸುವಂತೆ ತಹಶೀಲ್ದಾರ್ ರಾಮಚಂದ್ರ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಅವರಿಗೆ ತಿಳಿಸಿದರು. ನಂತರದಲ್ಲಿ ಹಂತ ಹಂತವಾಗಿ ಕಾಮಗಾರಿ ನಡೆಸುವಂತೆ ಮಾಹಿತಿ ನೀಡಿದರು. ಈಗಾಗಲೇ ಈ ಜಾಗದ ಅಕ್ಕಪಕ್ಕದ ನಿವಾಸಿಗಳು ಕಾಮಗಾರಿ ಸಮಯದಲ್ಲಿ ಈಗಿರುವ ರಸ್ತೆಯ ಅಗಲೀಕರಣಗೊಳಿಸಲು ಮನವಿ ಮಾಡಿದರು. ಮಳೆಯನ್ನ ಲೆಕ್ಕಿಸದೆ ಶಾಸಕರು ಜಾಗವನ್ನು ಪರಿಶೀಲನೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದರು. ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ಉಪಾಧ್ಯಕ್ಷ ಅಯ್ಯೂಬ್, ಪುರಸಭೆ ಸದಸ್ಯರಾದ ಡಿಪಿ ರಾಜೇಶ್, ಮೊಹಮ್ಮದ್ ರಾಫಿ, ರಜನಿಕಾಂತ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಗಮಿಸಿದ್ದರು. ರಾಮ್ ಕಾಡಾನೆ ಹಾವಳಿ, ರಸ್ತೆ ತಡೆ ಮಾಡಿ ತೀವ್ರತರದ ಪ್ರತಿಭಟನೆಗೆ ಮುಂದಾದ ಮರಂದೋಡ ಗ್ರಾಮಸ್ಥರು. ಸಮೀಪದ ಕಕ್ಕವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಂದೋಡ ಗ್ರಾಮದಲ್ಲಿ ಬೀಡುಬಿಟ್ಟಿರುವ ಆನೆಗಳು ಶನಿವಾರ ರಾತ್ರಿ ಚಂಡೀರ ಗಪ್ಪು ಗಣಪತಿಯವರ ಅಡಿಕೆ ತೋಟಕ್ಕೆ ಲಗ್ಗೆ ಇಟ್ಟು ಅಪಾರ ಪ್ರಮಾಣದ ನಷ್ಟ ಉಂಟು ಮಾಡಿದೆ. ಇದೇ ರೀತಿಯಾಗಿ ಗ್ರಾಮದ ಕಾಫಿ ಬೆಳೆಗಾರರಾದ ಚಂಡೀರ ಜಗದೀಶ್, ರನ್ನು ಉತ್ತಪ್ಪ, ದೇವರಾಜ್, ಪೂಣಚ್ಚ ಸೇರಿದಂತೆ ಇತರರ ತೋಟಗಳಿಗೂ ಕಾಡಾನೆಗಳು ನುಗ್ಗಿ ಕಾಫಿ, ಅಡಿಕೆ, ತೆಂಗು, ಕಾಳುಮೆಣಸು, ಬಾಳೆ ಸೇರಿದಂತೆ ಕೃಷಿ ಉತ್ಪನ್ನ ಗಿಡಗಳನ್ನು ಧ್ವಂಸ ಮಾಡಿ ಬೆಳೆಗಳನ್ನು ನಾಶಪಡಿಸಿದ್ದಲ್ಲದೆ ಕೆರೆಗಳನ್ನು ಈಜುಕೊಳನ್ನಾಗಿ ಮಾಡಿಕೊಂಡು ಭಾರೀ ನಷ್ಟ ಸಂಭವಿಸಿದೆ. ಚೈಂಡಾಣೆ ನರೇಂದಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಗ್ರಾಮಸ್ಥರು ನಲುಗುವಂತಾಗಿ ಕಳೆದ ಕೆಲವು ದಿನಗಳಿಂದ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಒಂದು ಕಡೆಯಾದರೆ ಇನ್ನೊಂದು ಕಡೆ ಕಕ್ಕವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಂದೋಡ ಗ್ರಾಮದಲ್ಲೂ ಕಾಡಾನೆಗಳ ಹಾವಳಿ ನಿರಂತರವಾಗಿದ್ದು ಪುನರಾವರ್ತನೆಯಾಗಿ ಭಾನುವಾರ ಬೆಳಗ್ಗೆಯೂ ಕೂಡ ಕಾಡಾನೆಗಳ ಹಿಂಡು ಗ್ರಾಮಸ್ಥರಿಗೆ ಪ್ರತ್ಯಕ್ಷ ದರ್ಶನವಾಗಿದೆ. ಕಾಡಾನೆಗಳ ಉಪಟಳದಿಂದ ಗ್ರಾಮಸ್ಥರು ಮನೆಯಿಂದ ಹೊರಬರಲು ಜೀವ ಭಯ ಕಾಡುತ್ತಿದೆ. ಅದೇ ರೀತಿ ತೋಟಗಳಲ್ಲಿ ದುಡಿಯುವ ಕಾರ್ಮಿಕರು ಭಯದಿಂದ ಒಂದು ವಾರದಿಂದ ರಜೆ ಮಾಡಿ ಮನೆಯಲ್ಲಿ ಕೂರುವ ಪರಿಸ್ಥಿತಿ ಉದ್ಭವಿಸಿದೆ. ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸುವಂತೆ ಕೋರಿರುವ ಗ್ರಾಮಸ್ಥರು ಆನೆಗಳ ಸ್ಥಳಾಂತರ ಅಥವಾ ಪರ್ಯಾಯ ವ್ಯವಸ್ಥೆಗೆ ಆಗ್ರಹಿಸಿದ್ದಾರೆ. ತಪ್ಪಿದಲ್ಲಿ ಕಕ್ಕಬೆ ಪಟ್ಟಣದಲ್ಲಿ ಹುಣಸೂರು ಭಾಗಮಂಡಲ ರಸ್ತೆ ತಡೆ ಮಾಡಿ ತೀವ್ರತರದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಗ್ರಾಮಸ್ಥರ ಪರವಾಗಿ ಚಂಡೀರ ಜಗದೀಶ್, ರನ್ನು ಉತ್ತಪ್ಪ, ದೇವರಾಜ್, ಪೂಣಚ್ಚ, ದೇವಯ್ಯ, ಸುಂದರ, ರ್ಯಾಲಿ ಗಣಪತಿ ಮುನ್ನೆಚ್ಚರಿಕೆ ನೀಡಿದ್ದಾರೆ. ನಾನು ಚಂಡೀರ ಸುಂದರ ಮರದೋಟ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ತೋಟಕ್ಕೆ ನಿರಂತರವಾಗಿ ಒಂದು 10 ದಿವಸದಿಂದ ಕಾಡಾನೆ ಬರ್ತಾ ಇದೆ. ಕಾಡಾನೆ ಬಂದು ಸುಮಾರು ಲಾಸ್ ಮಾಡಿದೆ. ಈಗ ಮೊನ್ನೆ ದಿವಸ ಅಂದರೆ ಶನಿವಾರ ರಾತ್ರಿ ಸುಮಾರು ಒಂದು 50 ರೋಬಸ್ಟ ಗಿಡ, 45ರಿಂದ 50 ರೋಬಸ್ಟ ಗಿಡ, ಒಂದು 100 ಅರಬೇಕೆ ಗಿಡ, ಆಮೇಲೆ ಕೆಲವು ಹಣ್ಣಂಪಲು ಗಿಡನೆಲ್ಲ ತುಂಬ ಇದು ನಷ್ಟ ಮಾಡಿರ್ತದೆ. ಅದರಿಂದ ದಯವಿಟ್ಟು ಇದನ್ನು ಅರಣ್ಯ ಇಲಾಖೆಯವರು ಪರಿಶೀಲನೆ ಮಾಡಿ ಅದನ್ನು ಬೇರೆ
ಬೇರೆ ಜಾಗಕ್ಕೆ ಓಡಿಸೋದು ಅದು ಪ್ರಯತ್ನ ಆಗೋದಿಲ್ಲ. ಆದರೆ ಕೊನೆ ಪಕ್ಷವಾದರೂ ಒಂದು ಎರಡು ಮೂರು ಆನೆನ ಬೇರೆ ಅರಣ್ಯಕ್ಕೆ ಶಿಫ್ಟ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲದೆ ನನಗೆ ಈಗ ಸುಮಾರು 4 ವರ್ಷದಿಂದ ದಾಳಿ ಮಾಡ್ತಾ ಇರ್ತದೆ. ನಾನು 3-4 ವರ್ಷದಿಂದ ಪರಿಹಾರಕ್ಕಾಗಿ ಅರ್ಜಿ ಕೊಡ್ತಾ ಇದ್ದೇನೆ. 4 ವರ್ಷದಲ್ಲಿ ಒಂದು ಸರಿ 2,800 ರೂಪಾಯಿ ಪರಿಹಾರ ಬಂದಿದೆ. ಹೆಚ್ಚು ಕಡಿಮೆ ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿರ್ಬೋದು. ಇದು ನಮ್ಮದು ನಷ್ಟ ಆಗಿರ್ಬೋದು. ಸಿಗಿರೋದು ಬರೀ 2,800 ರೂಪಾಯಿ ಪರಿಹಾರ ಸಿಗಿದೆ. ಆದ್ದರಿಂದ ದಯವಿಟ್ಟು ಈ ಸರಿ ಆದರೂ ನಮ್ಮ ಈ ಕ್ಷೇತ್ರ ಶಾಸಕರು ಅರಣ್ಯ ಇಲಾಖೆಯವರಿಗೆ ಒತ್ತಡ ಹೇರಿ ಸ್ವಲ್ಪ ಪರಿಹಾರ ಶೀಘ್ರವಾಗಿ ಕೊಡುವಂತೆ ಅವರ ಜೊತೆ ಚರ್ಚಿಸಬೇಕಾಗಿ ನಾನು ಈ ಮಾಧ್ಯಮದ ಮೂಲಕ ಕೇಳಿಕೊಳ್ತೇನೆ. ಇದು ಚಂಡೀರ ಕುಸುಮ ಅವರದು, ಆಮೇಲೆ ಚಂಡೀರ ರಾಜಪುಣಸ ಅವರದು ತುಂಬ ನಷ್ಟವಾಗಿರ್ತದೆ. ಅವರಿಗೆಲ್ಲ ಪರಿಹಾರ ಕೊಡಿಸಬೇಕಾಗಿ ನಾನು ಅರಣ್ಯ ಇಲಾಖೆಯವ್ರನ್ನ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ಉದ್ಯೋಗಕ್ಕಾಗಿ ಹೊರಗೆ ಹೋಗಬೇಕು, ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ಇನ್ನು ಆ ಚಿಂತೆ ಬಿಟ್ಟು ಬಿಡಿ. ನೂತನವಾಗಿ ಪ್ರಾರಂಭಗೊಂಡಿದೆ ಕಿಡ್ಸ್ ಹಾರ್ಮನಿ ಫಂಡಮೆಂಟಲ್ ಡೇ ಕೇರ್. ನಮ್ಮಲ್ಲಿ 1 ವರ್ಷದಿಂದ 3 ವರ್ಷದವರೆಗಿನ ಅಂಬೆಗಾಲಿಡುವ ಮಕ್ಕಳಿಂದ 4 ವರ್ಷದಿಂದ 6 ವರ್ಷದವರೆಗಿನ ಫ್ರೀ ಕಿಂಡರ್ ಗಾರ್ಟನ್ ಮಕ್ಕಳನ್ನು ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಆರೈಕೆ ಮಾಡಲಾಗುವುದು. ಶಾಲೆಗೆ ಹೋಗುವ ಮಕ್ಕಳನ್ನು ಕೂಡ ಸಂಜೆ 3 ರಿಂದ 6 ಗಂಟೆಯವರೆಗೆ ನೋಡಿಕೊಳ್ಳಲಾಗುವುದು. ಮೊದಲ 15 ಪ್ರವೇಶಕ್ಕೆ 25% ರಿಯಾಯಿತಿ ನೀಡಲಾಗುವುದು. ಇದೀಗ ಪ್ರವೇಶ ಆರಂಭಗೊಂಡಿದೆ ಕಿಡ್ಸ್ ಹಾರ್ಮನಿ ಫಂಡಮೆಂಟಲ್ ಡೇ ಕೇರ್, ಮಂಗಳಾದೇವಿ ನಗರ, ಮಡಿಕೇರಿ. ಸಂಪರ್ಕಿಸಿ ನಾಪಂಡ ದೀಕ್ಷಾ ಸಚಿನ್, ಪುದಿಯ ತಂಡ ಭವ್ಯ. ಫೋನ್ 6360429345. ನಮಸ್ತೆ. ಟೀಚರ್ ಮಗನ್ ನಾಡೊಂದು ಬರ್ತೀನ ಅಂದು ಈರ್ದಾನೆ ತರಕ್ಕೆ ಕಲ್ಲು ಉರ್ಲೆಕ್ಕ ಕುಲ್ಲೊಂದಿನಿ ಎಂಚಿನ ಪಂಪಿನಿ ಟೀಚರ್ ಕಂಡ ಬಟ್ಟೆ ಟೆನ್ಷನ್. ಮಗನ PUC ಆಂಡು ನನ್ನ ಕಲ್ಬಾರೆ ಕಾಸಿಜ್ಜಿ ಆಯೆ ಬೇಲೆಗೆ ಪೋ ಮಗ ಬಣ್ಣಗ ಇಜ್ಜಿ ನನಲ ಕಲ್ಪೋಡು ಬಣಂದುಲ್ಲೆ ಇತ್ತಿನೇ ಸಾಲಕ್ಕೆಲ್ಲ ಉಂಡು ಎಂಚ ಬದುಕುನು ಮಣದ ಅರ್ಥ ಆಪುಜಿ ಟೀಚರ್ ಎಂಕ್ ಒಂಜಿಲ ಮಂಡೆಗೆ ಒಂದಿಜ್ಜಿ ಸ್ವಸ್ತಿಕಾದಕ್ಲೆ ಎಜುಕೇಶನ್ ಕೊರ್ಪೆರೆ ಅಲ್ಪ ಕಾಲೇಜಿಗೆ ಸೇರ್ಪಂಡ ಮಧ್ಯಾಹ್ನ ಮುಟ್ಟ ಎಜುಕೇಶನ್ ಮಧ್ಯಾಹ್ನದ ಪಕ್ಕಾಕಲಿ ಜಾಬ್ ಕೊರ್ಪಿರತ್ತೆ. ಸ್ವಸ್ತಿಕದಕ್ಲೆ ಎಜುಕೇಶನ್ಗೆ ಎಜುಕೇಶನ್, ಜಾಬ್ಗೆ ಜಾಬ್. ಡಿಗ್ರಿ 3 ವರ್ಷ ಆಯ್ಬಕ್ಕ ಇಲ್ಲ 2 ವರ್ಷ ವೇಸ್ಟ್ ಆಪುಜ ಆಯ್ಕದ ಆಲ ಟೆನ್ಷನ್ ಇಜ್ಜಿ ಸ್ವಸ್ತಿಕದಕ್ಲಿಗೆ ಸೇರ್ಪಾಲೆ ಯಾಕನ್ಗೆ ನಾವು ಮಲಮಲ್ಲಕಲ ಜೋಕಲ್ಲ ಕಲ್ಪೇರು ಇರು ಗೊತ್ತಿಜ ಒಲ್ಪ ಮಂಡರ ಉರ್ವಷ್ಟೋರ್ದಲ್ಪ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಕಾಂ, BBA, BSW ಕೋರ್ಸ್ಗಳ ಕಲಿಕೆ, ನಂತರ ಸಂಸ್ಥೆಯಿಂದಲೇ ಉದ್ಯೋಗಾವಕಾಶ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಅರ್ನ್ ವೈಲ್ ಲರ್ನ್ ಕಲಿಕೆಯೊಂದಿಗೆ ಗಳಿಕೆಯ ಧ್ಯೇಯವಾಕ್ಯದೊಂದಿಗೆ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಸಜ್ಜಾಗಿದೆ. ಹಾಗಾದ್ರೆ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್,
ಬಿಕಾಂ ಬಿಬಿಎ ಬಿಎಸ್ಡಬ್ಲ್ಯೂ ಉರ್ವಾ ಸ್ಟೋರ್ ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಇಂತೆ ಸಂಪರ್ಕಿಸಿ 9901326167. ಮಡಿಕೇರಿಯಲ್ಲೊಂದು ಕರಾವಳಿ ಖಾದ್ಯಗಳ ಮೀನಿನ ಊಟೋಪಚಾರದ ಸುಸಜ್ಜಿತ ರೆಸ್ಟೋರೆಂಟ್ ಫಿಶ್ ಕರಿ ರೈಸ್ ಮಡಿಕೇರಿ. ಡೈವ್ ಇಂಟು ಎ ಸೀ ಆಫ್ ಫ್ಲೇವರ್ಸ್. ಮಂಚಿನ ನಗರಿ ಮಡಿಕೇರಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿದೆ ಫಿಶ್ ಕರಿ ರೈಸ್. ಶುಚಿ ರುಚಿಯಾದ ಸಮುದ್ರ ಜೀವಿಗಳ ಆಹಾರ ಖಾದ್ಯಗಳು ಮತ್ತು ಸಸ್ಯಾಹಾರಿ ಖಾದ್ಯಗಳು. ನಮ್ಮಲ್ಲಿ ವಿಶೇಷವಾಗಿ ವೈವಿಧ್ಯಮಯ ಮೀನಿನ ಹಾಗೂ ಮಾಂಸಾಹಾರ ಖಾದ್ಯಗಳು ಲಭ್ಯವಿದೆ. ಫಿಶ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್, ಮಟನ್ ಗೀ ರೋಸ್ಟ್, ಫಿಶ್ ಪುಳಿಮುಂಚಿ, ಚಿಕನ್ ಪುಳಿಮುಂಚಿ, ಮಟನ್ ಪುಳಿಮುಂಚಿ, ಫಿಶ್ ಫ್ರೈ, ತವಾ ಫ್ರೈ, ಮಸಾಲಾ ಫ್ರೈ, ಕರಿ, ರವಾ ಫ್ರೈ, ಡೀಪ್ ಫ್ರೈ ಹಾಗೂ ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ತಿನಿಸುಗಳು ಲಭ್ಯವಿದೆ. ಇದರೊಂದಿಗೆ ಬಗೆ ಬಗೆಯ ಫ್ರೂಟ್ ಜ್ಯೂಸ್ ಹಾಗೂ ರುಚಿಕರ ಐಸ್ ಕ್ರೀಮ್ಗಳು ಸಹ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ತ್ವರಿತ ಸೇವೆ ಲಭ್ಯವಿದೆ. ಹಿಂದೆ ಭೇಟಿ ನೀಡಿ ಫಿಶ್ ಕರಿ ರೈಸ್, ಈಸ್ಟ್ ಎಂಡ್ ಪೆಟ್ರೋಲ್ ಬಂಕ್ ಸಮೀಪ, ಜಿಟಿ ರೋಡ್, ಮಡಿಕೇರಿ. ಸೋಮವಾರಪೇಟೆ ತಾಲೂಕು ಕಚೇರಿಯಲ್ಲಿ ಕೆಲ ಅಧಿಕಾರಿಗಳಿಂದ ರೈತರ ಶೋಷಣೆಯಾಗುತ್ತಿದೆ. ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆಗೊಳಿಸುವಂತೆ ಆಗ್ರಹಿಸಿ ರೈತರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಾಲೂಕು ಆಡಳಿತ ಸೌಧ ಎದುರು ಸೋಮವಾರ ದಿನಪೂರ್ತಿ ಪ್ರತಿಭಟನೆ ನಡೆಸಿದರು. ಸಾಮಾಜಿಕ ಹೋರಾಟಗಾರ ಅನಿಲ್ ಕುಮಾರ್, ರೈತ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಲಿಂಗೇರಿ ದಿನೇಶ್, ಕರವೇ ತಾಲೂಕು ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಹಾಗೂ ರೈತ ಮುಖಂಡರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದರು. ಅರ್ಧ ಗಂಟೆಗಳ ಕಾಲ ತಹಶೀಲ್ದಾರ್ ಸ್ಥಳಕ್ಕೆ ಬರದೇ ಇದ್ದಾಗ ಆಕ್ರೋಶಗೊಂಡ ಪ್ರತಿಭಟನೆಕಾರರು ಕಚೇರಿಗೆ ಬೀಗ ಜಡಿಯುವ ಬೆದರಿಕೆ ಹಾಕಿದರು. ಇನ್ಸ್ಪೆಕ್ಟರ್ ರಾಮಚಂದ್ರ ನಾಯ್ಕ್ ತಹಶೀಲ್ದಾರರನ್ನು ಕರೆತಂದರು. ಪೊಲೀಸ್ ಬಂದೋಬಸ್ತ್ನಲ್ಲಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದರು. ಕಚೇರಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳು, ಬ್ರೋಕರ್ಗಳ ಹಾವಳಿ, ಬಡ ರೈತರ ಪೋಡಿ ದುರಸ್ತಿ ಫೈಲ್ಗಳು ವಿಲೇವಾರಿ ಆಗದಿರುವ ಬಗ್ಗೆ ಸಮಜಾಯಿಷಿಕೆ ಕೇಳಿದರು. ಮಧ್ಯಾಹ್ನ ನಂತರ ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿದರು. ಇದರಿಂದ ಯತೀಶ್ ಉಲ್ಲಾಳ್ ಕಸಿವಿಸಿಕೊಂಡು ಪ್ರತಿಭಟನಾಕಾರರೊಂದಿಗೆ ವಾಗ್ವಾದಕ್ಕೆ ಇಳಿದು ನಂತರ ಸಮಸ್ಯೆಯನ್ನು ಆಲಿಸಿದರು. ಬ್ರೋಕರ್ಗಳ ಮೂಲಕ ದುರಸ್ತಿಗೆ ಬಂದ ಅರ್ಜಿಗಳು ವಿಲೇವಾರಿಯಾಗುತ್ತವೆ. ಬೆಂಗಳೂರು, ಮೈಸೂರು ಸೇರಿದಂತೆ ನಗರ ಪ್ರದೇಶದ ಮಾಲೀಕರ ಜಾಗಕ್ಕೆ ದುರಸ್ತಿ ಫೈಲ್ಗಳು ಒಂದೆರಡು ತಿಂಗಳಲ್ಲಿಯೇ ದುರಸ್ತಿಯಾಗಿ ಮಾಲೀಕತ್ವದ ಹಕ್ಕು ಸಿಗುತ್ತದೆ. ಆದರೆ 2 ದಶಕಗಳ ಕಾಲ ಬಡವರ ಅರ್ಜಿಗಳು ತಾಲೂಕು ಕಚೇರಿಯಲ್ಲೇ ಕೊಳೆಯುತ್ತಿದೆ. ಅನೇಕರ ಅರ್ಜಿಗಳು ನಾಪತ್ತೆಯಾಗಿವೆ ಎಂದು ಅನಿಲ್ ಕುಮಾರ್ ಆರೋಪಿಸಿದರು. 1 ಎಕರೆ ದುರಸ್ತಿಗೆ 1 ರಿಂದ 1.5 ಲಕ್ಷ ರೂಪಾಯಿಗಳನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಬ್ರೋಕರ್ಗಳ ಮೂಲಕ ಹೋದರೆ ಫೈಲ್ಗಳಿಗೆ ಮುಕ್ತಿ ಸಿಗುತ್ತದೆ. ಬಡವರಿಂದಲೂ ಹಣ ಕೇಳುತ್ತಾರೆ. ಅನೇಕ ಸಿಬ್ಬಂದಿಗಳಿಗೆ ಕರುಣೆಯೇ ಇಲ್ಲ. ವರ್ಷವಿಡೀ ಕಚೇರಿಗೆ ಅಳೆದರೂ ಮಾನವೀಯ ದೃಷ್ಟಿಯಿಂದಲೂ ಕೆಲಸ ಮಾಡಿಕೊಡುತ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಅನೇಕ ವರ್ಷಗಳಿಂದ ಇಲ್ಲಿ ಗೂಟ ಹೊಡೆದುಕೊಂಡು ಇದ್ದವರಿಂದ ಸಮಸ್ಯೆಯಾಗುತ್ತಿದೆ. ಅರ್ಜಿಗಳನ್ನು ವರ್ಷಗಟ್ಟಲೆ ಇಟ್ಟುಕೊಂಡಿರುವ ಗ್ರಾಮ ಲೆಕ್ಕಿಗರು, ಕಂದಾಯ ನಿರೀಕ್ಷಕರನ್ನು ಅಮಾನತು ಮಾಡಬೇಕು. ಕಂದಾಯ ಇಲಾಖೆ ಪ್ರತಿಯೊಬ್ಬರನ್ನು ವರ್ಗಾವಣೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಉಪವಿಭಾಗಾಧಿಕಾರಿಯನ್ನು ಒತ್ತಾಯಿಸಿದರು. ಪ್ರತಿಭಟನಾಕಾರರ ಆರೋಪಗಳನ್ನು 2 ಗಂಟೆಗಳ ಕಾಲ ಆಲಿಸಿದ ಉಪವಿಭಾಗಾಧಿಕಾರಿ, ರೈತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನನ್ನ ಹುದ್ದೆಗೆ ಗೌರವ ಸಿಗುವುದಿಲ್ಲ ಎಂದು ಹೇಳಿದರು. ಕರ್ತವ್ಯ ಲೋಪವೆಸಗಿದ ನೌಕರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅಂತಹ ನೌಕರರನ್ನು ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಕಚೇರಿಯಲ್ಲಿರುವ ದುರಸ್ತಿ ಕಡತಗಳನ್ನು 4 ವಾರದ ಒಳಗೆ ವಿಲೇವಾರಿ ಮಾಡಿಕೊಳ್ಳಲಾಗುವುದು. ಅರ್ಜಿ ಸಲ್ಲಿಕೆಯ ವಿವರಗಳನ್ನು ನಾಳೆಯೇ ನೋಟಿಸ್ ಬೋರ್ಡ್ನಲ್ಲಿ ಹಾಕಿಸುತ್ತೇನೆ. ಪೋಡಿ ಮುಕ್ತ ಹೋಬಳಿ ಮಾಡುವ ಬಗ್ಗೆ ರೈತ ಮುಖಂಡರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು. ಪ್ರತಿ ಗುರುವಾರ ಇಲ್ಲಿನ ಕಚೇರಿಯಲ್ಲೇ ಇರುತ್ತೇನೆ. ಸಮಸ್ಯೆಗಳಿದ್ದರೆ ದೂರು ನೀಡಬಹುದು ಎಂದು ಹೇಳಿದರು. ಉಪವಿಭಾಗ ಅಧಿಕಾರಿಗಳ ಭರವಸೆ ಮೇರೆಗೆ ಇಂದಿನ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸುತ್ತೇವೆ ಎಂದು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅನಿಲ್ ಕುಮಾರ್ ಹೇಳಿದರು. ಬರ್ಲಿಕ್ಕಾಗೋದಿಲ್ಲ. ನಾಚಿಕೆ ಮಾನ ಮರ್ಯಾದೆ ಇದ್ದವ್ರು ನೀವು. ನಮ್ಮ ರೈತರುಗಳು ಅಷ್ಟೆಲ್ಲ ಇದ್ದಾರೆ. ಇಷ್ಟ ಜನ ನಮ್ಮ ರೈತರುಗಳು 1000 ಜನ ಸಂಖ್ಯೆ ಸೇರಿದ್ರೆ ಮಾತ್ರ ಯಶಸ್ವಿ ಆಗ್ತಾ ಇರೋದು. ಎಲ್ಲ ಕೂತ್ಕೊಳ್ತಾರೆ, ಯಾರೋ ಒಬ್ಬಂದು ದುರಸ್ತಿ ಆಗ್ತದೆ ಅಂತ ನಮ್ದು ಆಗ್ತದೆ. ಕರೆಯನ್ನು ಸಹ ತಹಸೀಲ್ದಾರ್ ಇವರಿಗೆಲ್ಲ ಹೆಚ್ಚು ಕಡಿಮೆ ಅವ್ರ ಅಪ್ಪನ ಇದ್ದಾಗಿಂದ ತಿರುಗಿಸ್ತಾರೆ. ಕಚೇರಿಯಿಂದ ಕಚೇರಿ 20 ವರ್ಷದಿಂದ ಅಲಿಸ್ತಾ ಇದ್ರೆ ಮಾನ ಮರ್ಯಾದಿಲ್ಲ ಅವರಿಗೆ. ಕರ್ಸಿ ಸರ್ ಯಾರಿದ್ದಾರೆ? ನಾವು ನುಗ್ಬೇಕು, ಅವ್ರು ಬರ್ತಾರೆ. ಒರಿಜಿನಲ್ ಇಲ್ಲ, ರೀಬಿಲ್ಟ್ ಆಗಬೇಕು. ಎಲ್ಲ ಡಿ ಸಿ ಅವರು ಒಪ್ಪಲ್ಲ. ಡಿ ಸಿ ಅವರು ಅದನ್ನು 6 to 10 ಮಾಡೋಕ್ಕೆ ಬಿಡೋಲ್ಲ. ಇವರು ಪುಟ್ ಮಾಡೋಕ್ಕಾಗಲ್ಲ, ನಾನು ಅದನ್ನ ಸೈನ್ ಮಾಡೋಕ್ಕಾಗಲ್ಲ.
6 to 10 ಮಾಡಬೇಕಾಗಿರೋದಕ್ಕೆ ನಮಗೆ 4 ವೀಕ್ಸ್, ಇವತ್ತಿಂದ 4 ವೀಕ್ಸ್ ಟೈಮ್ ಬೇಕು. ಓಕೆ, ಸೊ ಇದು 18 ಅಪ್ಲಿಕೇಶನ್. ಆಮೇಲೆ ನೀವು ಎರಡನೇದು ಹೇಳಿದ್ರಿ, ನಾನು ಇಲ್ಲಿ ಏನು ಇವತ್ತು ಪಟ್ಟಿ ಆಗುತ್ತೆ, ಆ ಪಟ್ಟಿಗೆ ಆಯಾ ವಿ ಎಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇವತ್ತು ಹೊಸ ಮನೆಯಲ್ಲಿ ಬಂದವರಲ್ಲ, ಮತ್ತು ಆಯಿತು ಹೊಸ ವಿ ಎಗಳು ಬಂದಿದ್ದಾರೆ, ಅವ್ರಿಗೆ ಕಿಲೋಮೀಟರ್ ಹೋಗ್ಕೊಂಡು ಹೊಸ ಬ್ರಿಗ್ ಕಡಿ ಹಳ ಬ್ರಿಗ್ ಅರೇಂಜ್ಮೆಂಟ್ ಕಳಿಸಿ ಜಾಸ್ತಿ ಕಂಪ್ಲೇಂಟ್ ಅಂತ ಜಾಸ್ತಿ ಪೆಂಡೆನ್ಸಿ ಟೈಮ್ ಫ್ರೇಮ್ ಯಾರು ಜಾಸ್ತಿ ಇದೆ ಅವ್ರನ್ನ ಸರ್ಕಲಿಂದ ತೆಗೆದು ಬೇರೆ ಕಡೆ ಹಾಕ್ತಾರೆ. ಅವರು ತುಂಬ ಸಸ್ಪೆಂಡ್ ಇದೆ ಆರ್ ಹರ್, ಯಾರು ಇಲ್ಲಿ ಜೆಂಟ್ಸ್ ಲೇಡೀಸ್ ಭೇದ ಇಲ್ಲ, ಐ ವಿಲ್ ಸಸ್ಪೆಂಡ್ ನನಗೆ ಅದು ವಿತ್ ಡಾಕ್ಯುಮೆಂಟ್ ತಹಶೀಲ್ದಾರ್ ಮತ್ತು ಎ ಡಿ ಎಲ್ಲರೂ ಹೇಳಬೇಕು. ಯಾಕೆಂದರೆ ನಾನು ಕಾರಣ ಕೊಟ್ಟು ಸಸ್ಪೆಂಡ್ ಮಾಡ್ತೀನಿ, ಮತ್ತು ಅವರಿಗೆ ಅವ್ರದ್ದು ಒಂದು ರೈಟ್ಸ್ ಇರುತ್ತೆ, ಅದಕ್ಕೆ ಅವರಿಗೆ ಒಂದು ಸಸ್ಪೆಂಡ್ ಮಾಡಿ ಅವರಿಗೆ ನಾವು ನೋಟಿಸ್ ಕೊಡಬೇಕು. ಇದು ನಾನು ಮಾಡಲೇಬೇಕು, ಯಾಕಂದರೆ ಇಷ್ಟು ಜನರ ಮುಂದೆ ನೀವು ಅಷ್ಟೆಲ್ಲ ನೀವು ನೋವಲ್ಲಿ ಮಾತಾಡುವಾಗ ನಾವು ಇದಕ್ಕೆ ಸ್ಪಂದಿಸಿ ಅಧಿಕಾರಿಗಳು ತಿಂದಿರ್ಬೋದು, ಒಂದೊಂದು ಗಂಟೆ ಪ್ರತಿಭಟನೆ ಮಾಡಿ ಹೋಗ್ತೀವಿ ಅಂತ. ಇವತ್ತು ಕಂಟ್ರೋಲ್ ಮಾಡಂತ ನಿಮ್ಮ ಕೆಪಾಸಿಟಿ ಇರೋದು. ಇಫ್ ಯು ಡೋಂಟ್ ಹ್ಯಾವ್ ದಿ ಕೆಪಾಸಿಟಿ ವೈ ಆರ್ ಸಿಟಿಂಗ್ ಇನ್ ದಟ್ ಚೇರ್? ಐ ಆಮ್ ಆಸ್ಕಿಂಗ್ ಯು ಒಂದು ಕ್ವಶನ್, ಆಯ್ತಲ್ಲ? ಇವ್ರ ಮುಖ ನೋಡಿ ಸರ್, ಇವರ ಮುಖಗಳು ನೋಡಿ ಅಜ್ಜಿದಿರೋ 30 ವರ್ಷ ಆಯ್ತಲ್ಲ ದುರಸ್ತಿ ಕೊಟ್ಬಿಟ್ಟು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಕ್ಕ ತಂಗಿರೋ ಲೇಡೀಸ್ ಇದಾರೆ, ನಿಮ್ ತಾಯಿಗೆ ಯಾವ್ದಾದ್ರು ನಿಮ್ಗೆ ಆಫೀಸಲ್ಲಿ ತಿರುಗ್ತಾ ಇದ್ರ? ಒಂದು ಮನುಷ್ಯತ್ವನ ಬೇಕು ಸರ್ ಒಬ್ಬ ಅಧಿಕಾರಿಗಳಿಗೆ. ಮಾಡ್ತೀರಿ, ಇಲ್ಲಿಂದ ಕಳಿಸ್ತೀರಿ, 1 to 5 ಮಾಡಕ್ಕೆ ಎಷ್ಟು ದಿನ ಬೇಕು ಒಬ್ಬ VA ಗೆ? ಒಬ್ಬ ತಹಸೀಲ್ದಾರ್ ಅನ್ನ ಪರಿಶೀಲನೆ ಮಾಡಿ ಎಷ್ಟು ಬೇಕು? ಒಬ್ಬ ಅರ್ಜಿ ಕೊಟ್ಟು ಎಷ್ಟು ದಿನ ಬೇಕು ಸರ್ ದುರಸ್ತಿ ಆಗಕ್ಕೆ? 4 ವರ್ಷ ಬೇಕಾ? ಒಬ್ಬರೊಬ್ರು ಮಾತಾಡ್ತೀನಿ. ಎಷ್ಟು ಟೈಮ್ ಬೇಕಾಗುತ್ತೆ? ಯುವ ಬನ್ಸ್ ವತಿಯಿಂದ ಆಟಿದೊಂಜಿ ದಿನ ಕೆಸರ್ದ ಗೊಬ್ಬು ಜುಲೈ 30ಕ್ಕೆ. ಯುವ ಬನ್ಸ್ ಅಸೋಸಿಯೇಷನ್ ವತಿಯಿಂದ ಬಂಟ ಸಮುದಾಯ ಬಾಂಧವರಿಗಾಗಿ ಜುಲೈ 30ರಂದು ಆಟಿದೊಂಜಿ ದಿನ ಕೆಸರದ ಗೊಬ್ಬು ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ವಸಂತ ರೈ ತಿಳಿಸಿದರು. ಕಳೆದ 3 ವರ್ಷದಿಂದ ಅಸೋಸಿಯೇಷನ್ ಹಲವು ಉತ್ತಮ ಕಾರ್ಯಕ್ರಮಗಳ ಮೂಲಕ ತನ್ನನ್ನು ಗುರುತಿಸಿಕೊಂಡಿದೆ. ಇದೀಗ ಮೊದಲ ಬಾರಿಗೆ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಿದೆ. ಜಿಲ್ಲಾ ಬಂಟರ ಸಂಘದ ಮಾರ್ಗದರ್ಶನದಲ್ಲಿ ನಗರದ ಬಂಟರ ಮಹಿಳಾ ಸಂಘ ಗಾಳಿಬೀಡು ಹೋಬಳಿ ಘಟಕದ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗಾಳಿಬೀಡುವಿನ ಹೊರಮಲೆ ಶಿವಪ್ರಸಾದ್ ರೈ ಅವರ ಭತ್ತದ ಗದ್ದೆಯಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಾಕಿ ತುಂಬಾ ಗಣ್ಯರೆಲ್ಲ ಬರಲಿಕ್ಕಿದ್ದಾರೆ. ಹಾಗೆ ಸಂಜೆ ಉದ್ಘಾಟನಾ ಸಮಾರಂಭ ಇರ್ತದೆ. ಆ ಉದ್ಘಾಟನಾ ಸಮಾರಂಭನ ನಮ್ಮದು ಗೌರವ ಅಧ್ಯಕ್ಷರಿರ್ತಾರೆ ಐತಪ್ರೈಗಳು, ಅವರು ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಸಮಾರಂಭನ ಅಧ್ಯಕ್ಷತೆಯನ್ನು ನಮ್ಮ ಯುವ ಅಸೋಸಿಯೇಷನ್ ಅಶೋಕ್ ರೈ ಅವರು ವಹಿಸಿಕೊಂಡಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಜಗದೀಶ್ ರೈ ಅವರು ಮತ್ತು ಬಾಕಿ ನಮ್ಮ ಜಿಲ್ಲಾ ಕಮಿಟಿಯ ಕೆಲವು ಮೆಂಬರ್ಸ್ಗಳು ಮತ್ತು ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ. ಇದೊಂದು ಒಳ್ಳೆಯ ಮತ್ತೆ ಉತ್ತಮ ಒಂದು ಒಳ್ಳೆಯ ಅಂದರೆ ಆಟಿಯಲ್ಲಿ ಏನೆಲ್ಲ ಆಗುತ್ತೆ ಅದೆಲ್ಲ ಒಂದು ನಾವೆಲ್ಲ ಕಲ್ಚರ್ ತೋರಿಸುವಂತ ನಮ್ಮೊಂದು ಉದ್ದೇಶ ಇದೆ. ಮತ್ತೆ ಜಿಲ್ಲಾ ಕಮಿಟಿಯಿಂದ ಒಂದು ಪ್ರತಿಭಾ ಪುರಸ್ಕಾರವನ್ನು ಮತ್ತೆ ಇಟ್ಕೊಂಡಿದ್ವಿ. ಆ ಪ್ರತಿಭಾ ಪುರಸ್ಕಾರಕ್ಕೆ ಇನ್ನೂ ಕೂಡ ಒಂದು ಲಾಸ್ಟ್ ಡೇಟ್ 4 ಜನಕ್ಕೆ ಲಾಸ್ಟ್ ಡೇಟ್ ಇದೆ. ಅದಕ್ಕೆ ಕೂಡ ಹೆಸರು ಕೊಡ್ಬೋದು. SLC ಮತ್ತೆ ಸೆಕೆಂಡ್ PUC ಮತ್ತೆ ಡಿಗ್ರಿ ಇವರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಲಿದ್ದೀವಿ. ಅದಕ್ಕೆ ಅತಿ ಹೆಚ್ಚು ಯಾರಾದರೂ ಇದ್ರೆ ಅಂಕ ಪಡೆದವರು 85 ಮೇಲೆ ಅಂಕದವರು ಇದ್ರೆ ಅದನ್ನು ನಾವು ಅದನ್ನು ಕೊಟ್ಟಿದ್ದೀವಿ. ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಇದೆಲ್ಲ ಇದೆ. ಮತ್ತೆ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಇರ್ತದೆ. ಅದು ನಮ್ಮ ತುಳುನಾಡಿನ ಅಂದರೆ ಮಂಗಳೂರು ಶೈಲಿಯ ಅಂದರೆ ಉತ್ತಮ ಭೋಜನ ಇರ್ತದೆ. ಇಷ್ಟು ನಮ್ಮ
ಉಪಾಧ್ಯಕ್ಷ ಶರತ್ ಕುಮಾರ್ ಶೆಟ್ಟಿ ಮಾತನಾಡಿ, ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ನಮ್ಮ ಸಾಂಪ್ರದಾಯಿಕ ಜೀವನ ಶೈಲಿಯೊಂದಿಗೆ ಒಡನಾಟ ಕಡಿಮೆಯಾಗುತ್ತಿದೆ. ಇಂದಿನ ಪೀಳಿಗೆಗೆ ನಮ್ಮ ಸಾಂಪ್ರದಾಯಿಕ ಬದುಕಿನ ಪರಿಚಯವೇ ಇಲ್ಲವಾಗಿದೆ. ಅದು ನಮ್ಮಿಂದ ಮರೆಯಾಗಬಾರದು. ಕೊಂಚವಾದರೂ ಹೊಸ ತಲೆಮಾರಿಗೆ ಪರಿಚಯವಿರಬೇಕು. ತಿಳಿದವರು ಪರಿಚಯಿಸುವ ಕಾರ್ಯ ಮಾಡಬೇಕೆಂಬ ಮಹತ್ವಾಕಾಂಕ್ಷೆಯೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮುಂದಾಗಿದ್ದೇವೆ ಎಂದರು. ಪುರುಷರಿಗೆ ಹ್ಯಾಂಡ್ಬಾಲ್, 100 ಮೀಟರ್ ಓಟ, ಹಗ್ಗ ಜಗ್ಗಾಟ, ದಂಪತಿ ಓಟ, ಮಹಿಳೆಯರಿಗೆ 100 ಮೀಟರ್ ಓಟ, ಹಗ್ಗ ಜಗ್ಗಾಟ, ನಿಂಬೆ ಚಮಚ, ಪಾಸಿಂಗ್ ಬಾಲ್, ಮಕ್ಕಳಿಗೆ 100 ಮೀಟರ್ ಓಟ ಹಾಗೂ ಕೆಸರುಗದ್ದೆಯಲ್ಲಿ ವಿವಿಧ ಮನೋರಂಜನಾ ಸ್ಪರ್ಧೆ ಏರ್ಪಡಿಸಲಾಗಿದೆ. ಹಗ್ಗ ಜಗ್ಗಾಟ ಮತ್ತು ಹ್ಯಾಂಡ್ಬಾಲ್ ಸ್ಪರ್ಧೆಗೆ ಜುಲೈ 25ರೊಳಗೆ ತಂಡ ಹೆಸರು ನೋಂದಾಯಿಸಿಕೊಳ್ಳಬೇಕು. ಹೆಸರು ನೋಂದಾವಣೆಗೆ ನಿಖಿಲ್ ಆಳ್ವ 9972477982, ಮಿಥುನ್ ರೈ 9535946519, ರೇಣುಕಾ ಪ್ರಸಾದ್ ಶೆಟ್ಟಿ 7892324182 ಇವರನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಎತ್ತಿನ ಮೂಲಕ ಉಳುಮೆ ಪ್ರಾತ್ಯಕ್ಷಿಕೆ, ಸಾಂಪ್ರದಾಯಿಕ ಕೃಷಿ ಪರಿಕರಗಳ ಪ್ರದರ್ಶನ, ನಗರದ ಮಹಿಳಾ ಘಟಕದಿಂದ ಮಳೆಗಾಲದ ವಿಶೇಷ ಖಾದ್ಯಗಳ ಪ್ರದರ್ಶನ, ತುಳುನಾಡಿನ ಜಾನಪದ ನೃತ್ಯ ಆಟಿಕಳಂಜ ಪ್ರದರ್ಶನ, ಸಾಂಪ್ರದಾಯಿಕ ಅಲಂಕಾರದೊಂದಿಗಿನ ವಿಶೇಷ ವೇದಿಕೆ ಸೇರಿದಂತೆ ಹಲವು ವಿಶೇಷತೆ ಇರಲಿದೆ. ಬೆಳಗ್ಗೆ 9:30 ಗಂಟೆಗೆ ಗಾಳಿಬೀಡು ಘಟಕ ಅಧ್ಯಕ್ಷರಾದ ಸುಭಾಷ್ ಆಳ್ವ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಕೃಷಿಕರಾದ ಹೊರಮಲೆ ಶಿವಪ್ರಸಾದ್ ರೈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪ್ರಮುಖರಾದ ವಸಂತ ರೈ, ರತ್ನಾಕರ ರೈ, ಬಿಸಿ ಹರೀಶ್ ರೈ, ಶರತ್ ಕುಮಾರ್ ಶೆಟ್ಟಿ, ಜಯಪ್ರಕಾಶ್ ರೈ, ಸುಜಾತ ಗಣೇಶ್ ಕಾರ್ಯದರ್ಶಿ, ಶಶಿಕಲಾ ಲೋಕೇಶ್ ರೈ, ಬೇಬಿ ಜಯರಾಮ್ ಶೆಟ್ಟಿ, ಗಾಳಿಬೀಡು ಗ್ರಾಮ ಪಂಚಾಯಿತಿ ಪಿಡಿಒ ಶಶಿಕಿರಣ್, ಗ್ರಾಮ ಪಂಚಾಯಿತಿ ಸದಸ್ಯ ಯುಎಸ್ ಗಿರೀಶ್ ಪಾಲ್ಗೊಳ್ಳಲಿದ್ದಾರೆ. ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಈ ಬದಲಾಗುತ್ತಿರುವ ಒಂದು ಕಾಲಘಟ್ಟದಲ್ಲಿ ಈ ಒಂದು ನಮ್ಮಲ್ಲಿ ಈ ಸಾಂಸ್ಕೃತಿಕ ಆಗಲಿ ನಮ್ಮ ಸಂಪ್ರದಾಯ ಆಗಲಿ ಅಂತ ಒಂದು ಪರಿಚಯಿಸುವ ಉದ್ದೇಶವಾಗಿರುತ್ತದೆ. ಹಾಗೆ ನಾವು ಈ ಕಾರ್ಯಕ್ರಮನ ನಮ್ಮ ಮಡಿಕೇರಿ ತಾಲೂಕು ಗಾಳಿಬೀಡು ಗ್ರಾಮದ ಹೊರಮಲೆ ಶಿವಪ್ರಸಾದ್ ರೈ ಅವರ ಗದ್ದೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೊಡಗು ಜಿಲ್ಲಾ ಬಂಟರ ಸಂಘದ ಮಾರ್ಗದರ್ಶನದಲ್ಲಿ ಹಾಗೂ ಮಡಿಕೇರಿ ನಗರ ಮಹಿಳಾ ಘಟಕ ಹಾಗೂ ಗಾಳಿಬೀಡು ಹೋಬಳಿ ಇವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು 30ರಂದು ಭಾನುವಾರ ದಿನ ನಡೆಸೋಕ್ಕೆ ತೀರ್ಮಾನಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಈ ಮೂಲಕ ನಾನು ವಸಂತ ರೈ ಯುವ ಬಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಮುಳಿಯದ ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs.
ಶಾಲಾ ಮಕ್ಕಳೊಂದಿಗೆ ಜನ್ಮದಿನ ಸಂಭ್ರಮ ಹಂಚಿಕೊಂಡ ಶಾಸಕ ಪೊನ್ನಣ್ಣ. ತಲಕಾವೇರಿಯಲ್ಲಿ ವಿಶೇಷ ಪೂಜೆ. ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು ತಮ್ಮ 49ನೇ ಜನ್ಮದಿನವನ್ನು ಶಾಲಾ ಮಕ್ಕಳೊಂದಿಗೆ ಸಂಭ್ರಮದಿಂದ ಆಚರಿಸಿದರು. ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕರು ಸಸಿ ನೆಡುವ ಮೂಲಕ ಪರಿಸರ ಕಾಳಜಿ ಮೆರೆದರು. ಪತ್ನಿ ಕಾಂಚನ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಾಲಯ ಮತ್ತು ತಲಕಾವೇರಿಯಲ್ಲಿ ಪೂಜೆ ಸಲ್ಲಿಸಿದ ಪೊನ್ನಣ್ಣ ದೇವಸ್ಥಾನದ ತಪ್ಪಲಿನಲ್ಲಿ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಸಸಿ ನೆಟ್ಟರು. ನಂತರ ಕೈಲಾಸ ಆಶ್ರಮಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಭಾಗಮಂಡಲದ ಕೊರಂಗಾಲ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 550ಕ್ಕೂ ಅಧಿಕ ಬಡ ಮಕ್ಕಳು, ಅಧ್ಯಾಪಕ ವೃಂದ, ಪೋಷಕರು ಹಾಗೂ ಸ್ಥಳೀಯ ಮುಖಂಡರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ವಸತಿ ಶಾಲೆಯ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದ ಶಾಸಕರು ಅಗತ್ಯ ಸಹಕಾರ ನೀಡುವ ಭರವಸೆ ನೀಡಿದರು. ವಸತಿ ಶಾಲೆಯಲ್ಲಿ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ಪ್ರಾಂಶುಪಾಲ ಲೋಕೇಶ್ ಅವರು ಪೊನ್ನಣ್ಣ ಅವರಿಗೆ ನೀಡಿದರು. ಇದೇ ಸಂದರ್ಭ 2022-23ನೇ ಸಾಲಿನಲ್ಲಿ ಪ್ರೌಢಶಾಲೆ ಮತ್ತು ಕಾಲೇಜಿನಲ್ಲಿ 100% ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶ್ರಮಿಸಿದ ಶಿಕ್ಷಕ ವೃಂದ ಹಾಗೂ ಪ್ರಾಂಶುಪಾಲರಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಹಿರಿಯ ಮುಖಂಡರಾದ ಸಂಕೇತ್ ಪೂವಯ್ಯ, ಬೇಕಲ್ ರಮಾನಾಥ್, ಇಸ್ಮಾಯಿಲ್, ಸುನಿಲ್ ಪತ್ರಾವೋ, ದೇವರಗುಂಡಿ ಹರ್ಷ, ಕೊಯ್ಮುಡಿ ಮನೋಜ್ ಕುಮಾರ್, ದೇವರಗುಂಡಿ ತಿಲಕ ಸುಬ್ರಾಯ, ಅಬ್ದುಲ್ ಲತೀಫ್, ಕೆದಂಬಾಡಿ ಸುರೇಶ್, ಪಂಚಾಯಿತಿ ಉಪಾಧ್ಯಕ್ಷ ವಿಶು ಪ್ರವೀಣ್, ಕೆಟಿ ರಮೇಶ್, ಕೆಎಂ ಹರೀಶ್, ಮಂಗೇರಿರ ಜಗದೀಶ್, ಮಂದೋಡಿ ಶಿವಕುಮಾರ್, ಕೀರ್ತಿ ಉತ್ತಪ್ಪ, ಮುಕ್ಕಟ್ಟಿ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಶಟಲ್ ಬ್ಯಾಡ್ಮಿಂಟನ್ ಆದರ್ಶ್ ನವೀನ್ ಚಾಂಪಿಯನ್. ಲೋಕೇಶ್ ಕಾಟಿಕೇರಿ, ವಿನು ಕುಶಲಪ್ಪ ರನ್ನರ್-ಅಪ್ ಪ್ರಶಸ್ತಿಗೆ ತೃಪ್ತಿ. ವಿನೋದ್ ಸುಬ್ರಹ್ಮಣಿಗೆ ತೃತೀಯ ಸ್ಥಾನ. ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಬೆಳ್ಳಿ ಮಹೋತ್ಸವ ಆಚರಣಾ ಸಮಿತಿ, ಬೆಳ್ಳಿ ಹಬ್ಬ ಮಹೋತ್ಸವ ಕ್ರೀಡಾ ಸಮಿತಿ ಹಾಗೂ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಕರ್ತರ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಆದರ್ಶ್ ಅದ್ಕಲಿಗಾರ್, ನವೀನ್ ಡಿಸೋಜಾ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಸಿಂಗಲ್ಸ್ ವಿಭಾಗದಲ್ಲಿ 16 ತಂಡಗಳು ಭಾಗವಹಿಸಿದ್ದರೆ ಡಬಲ್ಸ್ನಲ್ಲಿ 10 ತಂಡಗಳು ಪಾಲ್ಗೊಂಡಿತ್ತು. ಲೀಗ್ ಮಾದರಿಯಲ್ಲಿ ನಡೆದ ಪಂದ್ಯದಲ್ಲಿ ಸೆಮಿಫೈನಲ್ಸ್ ಹಂತಕ್ಕೆ ಸಿಂಗಲ್ಸ್ ವಿಭಾಗದಲ್ಲಿ ಆದರ್ಶ್ ಅದ್ಕಲಿಗಾರ್, ನವೀನ್ ಡಿಸೋಜಾ, ಲೋಕೇಶ್ ಕಾಟಿಕೇರಿ, ವಿನು ಕುಶಲಪ್ಪ ಅರ್ಹತೆ ಪಡೆದುಕೊಂಡರು. ಡಬಲ್ಸ್ ವಿಭಾಗದಲ್ಲಿ ಆದರ್ಶ್ ಅದ್ಕಲಿಗಾರ್, ನವೀನ್ ಡಿಸೋಜಾ, ಲೋಕೇಶ್ ಕಾಟಿಕೇರಿ, ವಿನು ಕುಶಲಪ್ಪ, ವಿನೋದ್ ಸುಬ್ರಹ್ಮಣಿ, ಪ್ರಜ್ವಲ್ ಇಸ್ಮಾಯಿಲ್ ಕಂಡಕೆರೆ ತಂಡ ಪ್ರವೇಶ ಪಡೆಯಿತು. ಸಿಂಗಲ್ಸ್ ವಿಭಾಗದಲ್ಲಿ ನಡೆದ ಮೊದಲ ಸೆಮಿಫೈನಲ್ಸ್ ಪಂದ್ಯದಲ್ಲಿ ವಿನು ಕುಶಲಪ್ಪರನ್ನು ಲೋಕೇಶ್ ಕಾಟಿಕೇರಿ ಮಣಿಸಿ ಫೈನಲ್ ಪ್ರವೇಶಿಸಿದರೆ ನವೀನ್ ಡಿಸೋಜರನ್ನು ಆದರ್ಶ್ ಅದ್ಕಲಿಗಾರ್ ಮಣಿಸಿ ಫೈನಲ್ ಪ್ರವೇಶಿಸಿದರು. ಫೈನಲ್ ಪಂದ್ಯದಲ್ಲಿ ಲೋಕೇಶ್ರನ್ನು ಆದರ್ಶ್ ಅದ್ಕಲಿಗಾರ್ 30-21 ಅಂಕಗಳಿಂದ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ತೃತೀಯ ಸ್ಥಾನಕ್ಕೆ ನಡೆದ ಪಂದ್ಯದಲ್ಲಿ ವಿನು ಕುಶಲಪ್ಪರನ್ನು ನವೀನ್ ಡಿಸೋಜಾ 21-6 ಅಂಕಗಳಿಂದ ಮಣಿಸಿದರು. ಡಬಲ್ಸ್ ವಿಭಾಗದ ಮೊದಲ ಸೆಮಿಫೈನಲ್ಸ್ ಪಂದ್ಯದಲ್ಲಿ ವಿನೋದ್ ಸುಬ್ರಹ್ಮಣಿ ತಂಡವನ್ನು ಆದರ್ಶ್ ಅದ್ಕಲಿಗಾರ್, ನವೀನ್ ಡಿಸೋಜಾ ತಂಡ 30-11 ಅಂಕಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದರೆ ದ್ವಿತೀಯ ಸೆಮಿಫೈನಲ್ನಲ್ಲಿ ಪ್ರಜ್ವಲ್ ಇಸ್ಮಾಯಿಲ್ ಕಂಡಕೆರೆ ತಂಡವನ್ನು ಲೋಕೇಶ್ ಕಾಟಿಗೇರಿ, ವಿನು ಕುಶಲಪ್ಪ 30-21 ಅಂಕಗಳಿಂದ ಮಣಿಸಿದರು. ತೃತೀಯ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಪ್ರಜ್ವಲ್ ಇಸ್ಮಾಯಿಲ್ ಕಂಡಕೆರೆ ತಂಡವನ್ನು ವಿನೋದ್ ಸುಬ್ರಹ್ಮಣಿ ತಂಡ 16-30 ಅಂಕಗಳಿಂದ ಮಣಿಸಿತು. ಫೈನಲ್ ಪಂದ್ಯದಲ್ಲಿ ಆದರ್ಶ್ ಅದ್ಕಲಿಗಾರ್, ನವೀನ್ ಡಿಸೋಜಾ ತಂಡ ಲೋಕೇಶ್ ಕಾಟಿಕೇರಿ, ವಿನು ಕುಶಲಪ್ಪ ತಂಡವನ್ನು 2-1 ಸೆಟ್ಗಳಿಂದ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ತಾತಪಂಡ ಜ್ಯೋತಿ ಸೋಮಯ್ಯ ಮಹಿಳಾ ಆಟಗಾರ್ತಿ ನೀಡಿದ ಬಹುಮಾನವನ್ನು ಬಿಆರ್ ಸವಿತಾ ರೈ ಪಡೆದುಕೊಂಡರು. ಆಟೋಟಗಳಿಂದ ಆರೋಗ್ಯಯುತ ಬದುಕು ಸಾಧ್ಯ ಎಂದು ಜ್ಯೋತಿ ಸೋಮಯ್ಯ ತಿಳಿಸಿದರು. ನಿರಂತರ ಆಟೋಟಗಳಲ್ಲಿ ಪಾಲ್ಗೊಳ್ಳುವುದರಿಂದ ದೇಹದ ಪ್ರತಿ ಅಂಗಾಂಗಕ್ಕೂ ಸ್ವಾಸ್ಥ್ಯ ಲಭಿಸಿ ಆರೋಗ್ಯಯುತ ಬದುಕು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಟು ತಾತಪಂಡ ಜ್ಯೋತಿ ಸೋಮಯ್ಯ ಅಭಿಪ್ರಾಯಪಟ್ಟರು.